ಓಕೆ, ಎಸ್, ನನ್ನ ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಬಿಟ್ನೆಸ್ ಒಂದು ಡಿಸೆಂಟ್ರಲೈಸ್ ಪ್ಲಾನ್ ಇದು ಸ್ಟಾರ್ಟ್ ಆಗಿ 3 ಇಯರ್ಸ್ ಆಯಿತು. 3 ಇಯರ್ಸ್ ಫಸ್ಟ್ ಇವ್ರು ಬಂದಾಗ ಲೀಸಿಂಗ್ ಸಿಸ್ಟಮ್ ಒಳಗೆ ಬಂದರು. ಅದು ಲೀಸಿಂಗ್ ಏನು, ಹೇಗೆ ವರ್ಕ್ ಆಗುತ್ತೆ ಅವೆಲ್ಲ ಲೇಟರ್ ನೋಡೋಣ. ಇವರು ಸ್ಟಾರ್ಟ್ ಆಗಿ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲಿ. ಇದರಲ್ಲಿ ಟೋಟಲ್ ಪಾರ್ಟಿಸಿಪೆಂಟ್ ಬಂದು 21,32,32 ಜನ ಇಲ್ಲಿವರೆಗೆ. ಇವೆಲ್ಲ ಯಾವ ಫೇಕ್ ಪಾರ್ಟಿಸಿಪೆಂಟ್ಸ್ ಅಲ್ಲ. ಇದರಲ್ಲಿ ಯಾರು ಆಕ್ಟಿವ್ ಆಗಿ ಅವ್ರ ಐಡಿ ಒಳಗೆ ಆಕ್ಟಿವ್ ಇದೆ ಅವ್ರದ್ದು ಅಷ್ಟೇ ಲೆಕ್ಕ ಇದೆ ಇದು. ಅಂದರೆ ಇದು ಒಂದು ದೊಡ್ಡ ಕಮ್ಯುನಿಟಿ. 21,32,32 ಜನ. ಈಗ ಇದರಲ್ಲಿ ಈ ಸೇರಿದಂಥ ವ್ಯಕ್ತಿಗಳು ಇನ್ಕಮ್ ಮಾಡಿದ್ದು 77,41,80,088 USDT. ಈ 3 ವರ್ಷ ಒಳಗೆ ಇವರು ಇನ್ಕಮ್ ಮಾಡಿದಂಥ ಫಿಗರ್ ಇದು. ಇಲ್ಲಿ ಲಿಕ್ವಿಡಿಟಿ ಅಂತ ಇದೆ. ಲಿಕ್ವಿಡಿಟಿ ಏನು, ಅದು ಎಲ್ಲಿರುತ್ತೆ ಅವೆಲ್ಲ ಡೀಟೇಲ್ಸ್ ನೋಡುವ. ಸೊ ಇದು ಲಿಕ್ವಿಡಿಟಿ. ಈ ಲಿಕ್ವಿಡಿಟಿ ಎಲ್ಲಿರುತ್ತೆ, ಏನದು ಲಿಕ್ವಿಡಿಟಿ, ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಡುವ. ಸೊ ಇಲ್ಲಿ ಫಸ್ಟ್ ಬಂದಿದ್ದು ಲೀಸಿಂಗ್ ಒಳಗೆ. ಆನಂತರ ಲೀಸಿಂಗ್ ಅಂತ ಲೋನ್ ಫೆಸಿಲಿಟೀಸ್, ಅದು ಹೇಗೆ ನಡೀತದೆ ನಾನು ಡೀಟೇಲ್ ಆಗಿ ನೀವು ತೋರಿಸ್ತೀನಿ. ಆನಂತರ ಇವರು 15 ತಿಂಗಳ ಹಿಂದೆ ಬಿಟ್ ಲೂಪ್ ಅಂತ ಒಂದು ಸಿಸ್ಟಮ್ ತಂದರು. ಬಿಟ್ ಲೂಪ್ ಒಳಗೆ ಪ್ಯಾಸಿವ್ ಇನ್ಕಮ್ ಮತ್ತು ರೆಫರಲ್ ಇನ್ಕಮ್ ಆ್ಯಡ್ ಇದೆ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಎಸ್, ಬಿಟ್ ಲೂಪ್ ಒಳಗೆ 2 ಟೈಪ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ದೀನಿ. ಫಸ್ಟ್ ಪ್ಯಾಸಿವ್ ಇನ್ಕಮ್, ಸೆಕೆಂಡ್ ರೆಫರಲ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಒಳಗೆ ಯಾವ ಥರದ್ದು ಕಂಡೀಷನ್ಸ್ ಇಲ್ಲ. ನೀವು ಪ್ಯಾಕೇಜಸ್ ತಗೊಳ್ಳುವಂಥದ್ದಿಲ್ಲ, ಏನಿಲ್ಲ. ನೋ ಪ್ಯಾಕೇಜಸ್, ನೋ ಏನನ್ನು ಕಂಡೀಷನ್ಸ್ ಯಾವುದೂ ಇಲ್ಲ. 2 ಡೈರೆಕ್ಟ್ ಕೊಡಬೇಕು, 3 ಡೈರೆಕ್ಟ್ ಕೊಡಬೇಕು ಅಂಥದ್ದು ಯಾವುದೂ ಕಂಡೀಷನ್ ಇಲ್ಲ. ಬೇಸ್ ಕಂಡೀಷನ್ ಲೆಸ್ ಪ್ಯಾಸಿವ್ ಇನ್ಕಮ್ ಇದೆ. ಒಂದು ಸಾಧಾರಣ ವ್ಯಕ್ತಿ ನನಗೆ ತಂಡ ಕಟ್ಟಲಿಕ್ಕೆ ಆಗಲ್ಲ ಅಂದ್ರೂ ಈ ಸಿಸ್ಟಮ್ನ ಇನ್ಕಮ್ ಮಾಡ್ಕೊತ ಹೋಗ್ಬೋದು. ಸೊ ಇಲ್ಲಿ 4 ಟೈಪ್ಸ್ ಆಫ್ ಪ್ಯಾಸಿವ್ ಇನ್ಕಮ್ ಇದೆ. 1 ಡೇ, 7 ಡೇ, 14 ಡೇಸ್, 28 ಡೇಸ್. ಸೊ 1 ಡೇಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ. 100 USDT ಹಾಕ್ಕೊಂಡ್ರೆ, 100 USDT ನೀವು ಹಾಕ್ಕೊಂಡ್ರೆ ನಿಮಗೆ 0.4% ಇನ್ಕಮ್ ಬರುತ್ತೆ. 0.4% ಇನ್ಕಮ್ ಬರುತ್ತೆ. ಅಂದರೆ 100 USDT ಹಾಕಿದರೆ 24 ತಾಸು ಆದಮೇಲೆ ನಿಮಗೂ 100 ನಿಮ್ಮ ಪ್ರಿನ್ಸಿಪಲ್ ಪ್ಲಸ್ 0.4 USDT ಅಂದರೆ 0.4 ನಿಮ್ಮದು ಇನ್ಕಮ್. 2 ಪ್ರಿನ್ಸಿಪಲ್ ಪ್ಲಸ್ ಇನ್ಕಮ್ ಸೇರಿ 2 ನಿಮ್ಮ ಡಿಸೆಂಟ್ರಲೈಸ್ ವ್ಯಾಲೆಟ್ಗೆ ಬರುತ್ತೆ. ಸೊ ಡಿಸೆಂಟ್ರಲೈಸ್ ವ್ಯಾಲೆಟ್ ಯಾವ್ಯಾವುದು? ಮೆಟಾಮಾಸ್ಕ್, ಟೋಕನ್ ಪಾಕೆಟ್, ಸೇಫ್ಪಾಲ್, ಟ್ರಸ್ಟ್ ವ್ಯಾಲೆಟ್, ಇವೆಲ್ಲ ಡಿಸೆಂಟ್ರಲೈಸ್ ವ್ಯಾಲೆಟ್. ಸೊ ಡಿಸೆಂಟ್ರಲೈಸ್ ವ್ಯಾಲೆಟಲ್ಲಿ ಡ್ಯಾಪಲ್ಲಿ ಯೂಸ್ ಮಾಡಿ ನಾವು ಐಡಿಯನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಕ್ ಚೈನ್ ಕಾಯಿನ್ಸಿಗೆ ಡಿಫ್ರೆಂಟ್ ಡಿಸೆಂಟ್ರಲೈಸ್ ವ್ಯಾಲೆಟ್ಸ್ ಇದಾವೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು 7 ಡೇಸ್. 7 ಡೇಸಿಗೆ ನೀವು 100 USDT ಹಾಕಿದರೆ ನಿಮಗೂ 4% ಇನ್ಕಮ್ ಬರುತ್ತೆ. 4% ಇನ್ಕಮ್ ಬರುತ್ತೆ, ಜನರೇಟ್ ಆಗುತ್ತೆ. ಆ 7 ಡೇಸ್ ಟೈಮರ್ ಮುಗಿದ ಕೂಡಲೇ ನಿಮ್ಮ ಪ್ರಿನ್ಸಿಪಲ್ ಪ್ಲಸ್ 4% ಇನ್ಕಮ್ 2 ಸೇರಿ ನಿಮ್ಮ ವ್ಯಾಲೆಟಿಗೆ ಆಟೋಮೆಟಿಕ್ಲಿ ಬರ್ತದೆ. ಇಲ್ಲಿ ವಿಡ್ರಾವಲ್ ಫಂಕ್ಷನ್ಸ್ ಯಾವುದೂ ಇಲ್ಲ. ನೆಕ್ಸ್ಟ್ ಬಂದು 14 ದಿವಸ, 14 ಡೇಸ್. 14 ಡೇಸಿಗೆ ನೀವು ಸ್ಟ್ಯಾಕಿಂಗ್ ಮಾಡಿಕೊಂಡ್ರೆ 9.5% ಬರುತ್ತೆ ಇನ್ಕಮ್. ನಿಮ್ಮ 14 ದಿವಸದ ಟೈಮ್ ಪೀರಿಯಡ್ ಮುಗಿದ ತಕ್ಷಣ ನಿಮ್ಮ ಪ್ರಿನ್ಸಿಪಲ್ ಮತ್ತು ನಿಮ್ಮ ಇಂಟ್ರೆಸ್ಟ್ 9.5, 109.5 ನಿಮ್ಮ ಡಿಸೆಂಟ್ರಲೈಸ್ ವ್ಯಾಲೆಟ್ಗೆ ಆಟೋಮೆಟಿಕ್ಲಿ ಬರುತ್ತೆ. ನೆಕ್ಸ್ಟ್ ಬಂದು 28 ಡೇಸ್. 28 ಡೇಸಿಗೆ 24% ಕೊಡ್ತಾರೆ. ಈ ನಂತರ ಯಾವುದೂ ಟೈಮರ್ ಇಲ್ಲ, ಏನೂ ಇಲ್ಲ. 28 ದಿವಸ ನಿಮಗೂ ಲಾಸ್ಟ್. ಈ 28 ದಿವಸ ಮುಗಿದ ಕೂಡಲೇ ನಿಮ್ಮ ಪ್ರಿನ್ಸಿಪಲ್, ನಾ ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರಿನ್ಸಿಪಲ್ ಪ್ಲಸ್ ನಿಮ್ಮ ಇನ್ಕಮ್ 24 USDT ಆಟೋಮೆಟಿಕ್ಲಿ ನಿಮ್ಮ ಡಿಸೆಂಟ್ರಲೈಸ್ ವ್ಯಾಲೆಟ್ಗೆ ಬರ್ತದೆ. ಇದು ನಮ್ಮ ಪ್ಯಾಸಿವ್ ಇನ್ಕಮ್ ಪಾರ್ಟ್. ಇಲ್ಲಿ ಯಾವ ಥರದ್ದು ಕಂಡೀಷನ್ಸ್ ಇಲ್ಲ. ನೀವು 1 USDT ಸ್ಟಾರ್ಟ್ ಮಾಡ್ಬೋದು, 1/2 USDT ಸ್ಟಾರ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ BNB
ಇರಬೇಕು. ಇದು BEP20 USDT, ಬೈನಾನ್ಸ್ ಸ್ಮಾರ್ಟ್ ಚೈನ್ USDT, ಒಂದು ಸ್ಟೇಬಲ್ ಕಾಯಿನ್. ಇದು ನಮ್ಮ ಪ್ಯಾಸಿವ್ ಇನ್ಕಮ್ ಪಾರ್ಟ್. ನೆಕ್ಸ್ಟ್ ನಿಮಗೆ ರೆಫರಲ್ ಇನ್ಕಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ರೆಫರಲ್ ಇನ್ಕಮ್ ಒಳಗೆ 17 ಲೆವೆಲ್ ಇನ್ಕಮ್ ಇದೆ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಸಿಸ್ಟಮ್ ಇಟ್ಟಿದೆ. ನಿಮಗೆ ರೆಫರಲ್ ಇನ್ಕಮ್ ಒಳಗೆ ತಗೋಬೇಕಂದ್ರೆ ಆ ಕಂಡೀಷನ್ಸ್ನ ನೀವು ಫುಲ್ಫಿಲ್ ಮಾಡಿದರೆ ನಿಮ್ಗೆ 17 ಲೆವೆಲ್ ಇನ್ಕಮ್ ನಿಮ್ಗೆ ಸಿಗುತ್ತೆ. ಸೊ ಫಸ್ಟ್ ಲೆವೆಲ್ಗೆ ಎಷ್ಟು ಸಿಗುತ್ತೆ? ಫಸ್ಟ್ ಲೆವೆಲ್ಗೆ ನಿಮಗೆ 20% ರೆಫರಲ್ ಇನ್ಕಮ್ ಸಿಗುತ್ತೆ. ಸೆಕೆಂಡ್ ಲೆವೆಲ್ಗೆ ನಿಮಗೆ 10% ರೆಫರಲ್ ಇನ್ಕಮ್ ಸಿಗುತ್ತೆ. ಆನಂತರ 3ರಿಂದ 7 ಮಟ್ಟ ನಿಮ್ಗೆ 5% ರೆಫರಲ್ ಇನ್ಕಮ್ ಸಿಗುತ್ತೆ. 8, 9, 10, 3 ಲೆವೆಲ್ಗೆ ನಿಮಗೆ 3% ಇನ್ಕಮ್ ಸಿಗುತ್ತೆ. ಸೊ 11ರಿಂದ 17 ಮಟ್ಟ 1% ನಿಮಗೆ ರೆಫರಲ್ ಇನ್ಕಮ್ ಸಿಗುತ್ತೆ. ಸೊ ಈ ರೆಫರಲ್ ಇನ್ಕಮ್ ತಗೊಳ್ಳಿಕ್ಕೆ ನಿಮಗೆ ಕಂಡೀಷನ್ಸ್ ಇಟ್ಟಿದ್ದಾರೆ. ಅಂದರೆ ಈಗ ನನ್ನ ಕೆಳಗಡೆ ಯಾರಾದರೂ 100 USDT ಇಂದ ಬಂದರೂ ಅವರು 1 ದಿವಸ ತಗೊಳ್ಳಿ, 7 ದಿವಸ ತಗೊಳ್ಳಿ, ಯಾವುದು ಲೆಕ್ಕ ಇಲ್ಲ. ಬಟ್ ನನ್ನ ID ಒಳಗೆ 100 USDTದು ಸ್ಟ್ಯಾಕಿಂಗ್ ಆಕ್ಟಿವ್ ಇರಬೇಕು. 100 USDTದು ಸ್ಟ್ಯಾಕಿಂಗ್ ಆಕ್ಟಿವ್ ಇರಬೇಕು. ಸಿಸ್ಟಮ್ ಏನು ಹೇಳ್ತಾ ಇದೆ, 100 USDT ಒಂದೇ ಸಲ ಆಗ್ಲಾರ್ದು ಪರವಾಗಿಲ್ಲ, ನೀವು 10, 20, 30, 40 ಆದ ಕೂಡಲೇ ಅದು 100 ಆಗುತ್ತೆ. ಸಿಸ್ಟಮ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ತದೆ. ಈ ID ಒಳಗೆ 100 USDT ಸೆಲ್ಫ್ ಸ್ಟ್ಯಾಕಿಂಗ್ ಆಗಿದೆ. ಸೊ ಅದಕ್ಕೆ ಫಸ್ಟ್ ಲೆವೆಲ್ 20% ರೆಫರಲ್ ಇನ್ಕಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಸೊ ಫಸ್ಟ್ ಲೆವೆಲ್ ಒಳಗೆ 20% ರೆಫರಲ್ ಇನ್ಕಮ್ ಎದುರು ಮೇಲೆ ಬರ್ತದೆ. ಈಗ ನನ್ನ ಕೆಳಗಡೆ ಒಬ್ರು ಯಾರಾದರೂ 100 USDTಗೆ 1 ದಿವಸಕ್ಕೆ ಹಾಕೊಂಡ್ರೆ ಅವರಿಗೆ 0.4% ಇನ್ಕಮ್ ಬರುತ್ತೆ. ಆ ಇನ್ಕಮ್ ಮ್ಯಾಗೆ ನನಗೆ 20% ಬರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಮ್ಯಾಗ ಬರುವುದಿಲ್ಲ. ನೆನಪಿಟ್ಕೋರಿ, ಪ್ರಿನ್ಸಿಪಲ್ ಮ್ಯಾಗ ನಿಮ್ಗೆ ಯಾವುದೂ ಇನ್ಕಮ್ ಇಲ್ಲ. ಅವ್ರು ಏನು ಇನ್ಕಮ್ ಮಾಡ್ತಾರೆ 1 ದಿವಸಕ್ಕಾಗಲಿ, 7 ದಿವಸಕ್ಕಾಗಲಿ, 14 ದಿವಸಕ್ಕಾಗಲಿ, 28 ದಿವಸಕ್ಕಾಗಲಿ, ಆ ಇನ್ಕಮ್ ಮೇಲೆ ನಿಮಗೆ 20% ರೆಫರಲ್ ಇನ್ಕಮ್ ಸಿಗುತ್ತೆ. ಇಲ್ಲಿ ಒಂದು ಟೇಬಲ್ ಮಾಡಿಟ್ಟಿದ್ದೀನಿ 2 ಮ್ಯಾಟ್ರಿಕ್ಸ್ ಇಂದ. ಈಗ ನಿಮ್ಮ ಡೈರೆಕ್ಟ್ ಒಳಗೆ ಇಬ್ರು ಬಂದರು, 100 USDT ಹಾಕ್ಕೊಂಡ್ರು, ಎಷ್ಟು 28 ದಿವಸಕ್ಕೆ ಹಾಕ್ಕೊಂಡ್ರು ಅಂದರೆ ಅವ್ರದ್ದು 24, 48 USDT ಆಗುತ್ತೆ. ಈ 48 USDT ಮೇಲೆ ನಿಮಗೆ 20% ಬರುತ್ತೆ. ಅಂದರೆ ಎಷ್ಟಾಯಿತು? 4.8 + 4.8 9.6 ನಿಮ್ಗೆ ರೆಫರಲ್ ಇನ್ಕಮ್ ಇನ್ಸ್ಟೆಂಟ್ಲಿ ಬರುತ್ತೆ. ಈಗ ಅವರು 100 USDT ಹಾಕ್ಕೊಂಡು 1 ತಾರೀಕಿಗೆ ಹಾಕ್ಕೊಂಡ್ರೆ ಅವರಿಗೆ 28 ದಿವಸ ಅಂದರೆ 28 ತಾರೀಕಿಗೆ ಬರುತ್ತೆ. ಬಟ್ ನಿಮಗೆ ರೆಫರಲ್ ಇನ್ಕಮ್ ಇನ್ಸ್ಟೆಂಟ್ ಆಗಿ ಬಂದ್ಬಿಡ್ತದೆ. ಅವ್ರ ID ಆಕ್ಟಿವೇಟ್ ಆದ ತಕ್ಷಣ ಇಮಿಡಿಯೇಟ್ಲಿ ವಿದಿನ್ ಎ ಸೆಕೆಂಡ್ ನಿಮ್ಮ ವ್ಯಾಲೆಟ್ಗೆ, ಸೈಟ್ ಒಳಗೆ ಇರಲ್ಲ, ನಿಮ್ಮ ವ್ಯಾಲೆಟ್ಗೆ ಬಂದ್ಬಿಡ್ತದೆ. ಎಲ್ಲಿ USDT ವ್ಯಾಲೆಟ್ ನೀವೇನು ಕನೆಕ್ಟ್ ಮಾಡಿದ್ರಿ ಅಲ್ಲೇ ಬರ್ತದೆ. ಇಲ್ಲಿ ಯಾವ ಥರದ್ದು ವಿಡ್ರಾವಲ್ ಸಿಸ್ಟಮ್ಸ್ ಇಲ್ಲ. ಫುಲ್ಲಿ ಆಟೋಮೈಸ್ ಸಿಸ್ಟಮ್, ಫುಲ್ಲಿ ಡಿಸೆಂಟ್ರಲೈಸ್ ಸಿಸ್ಟಮ್. ಅದೇ ಥರ ನಿಮ್ಗೆ ಸೆಕೆಂಡ್ ಲೆವೆಲ್ ಇನ್ಕಮ್ ಬೇಕಂದ್ರೆ ನಿಮ್ಮ ID ಒಳಗೆ 200 USDTದು ಸ್ಟ್ಯಾಕಿಂಗ್ ಇರಬೇಕು. ಅಂದರೆ ಇಲ್ಲಿ ಏನು ಲೆಕ್ಕ ಆಯಿತು? 1ರಿಂದ 17 ಲೆವೆಲ್ ಇನ್ಕಮ್ ತಗೋಬೇಕಂದ್ರೆ, ಪ್ರತಿ ಲೆವೆಲ್ ಇನ್ಕಮ್ ತಗೋಬೇಕಂದ್ರೆ ಪ್ರತಿ ಲೆವೆಲ್ಗೂ 100 USDTದು ನಿಮ್ಮದು ಸ್ಟ್ಯಾಕಿಂಗ್ ಇರಬೇಕು. ಅಂದರೆ ಒಟ್ಟು ಎಷ್ಟು ಆಯಿತು? 1700 USDT ಇದ್ದರೆ ನಿಮ್ಮ ID ಒಳಗೆ ಸ್ಟ್ಯಾಕಿಂಗ್. ಅದು ಚಿಲ್ಲರಾಗಿ ಒಂದಾಗಲಿ 1700 ಅದೇನು ನಡೀತದೆ. ಒಂದ್ಸಲ 100, ಒಂದ್ಸಲ 50, ಒಂದ್ಸಲ 70 ಎಲ್ಲ ಸೇರಿ $1700 ಆದರೆ ನಿಮ್ಗೆ ಎಲ್ಲ 17 ಲೆವೆಲಿಂದ ನಿಮ್ಗೆ ರೆಫರಲ್ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನಮ್ಮದು ರೆಫರಲ್ ಇನ್ಕಮ್ ಪಾರ್ಟ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಈಗ ನನ್ನ ಕೆಳಗಡೆ ನಾಗರಾಜ್ ಸರ್ ಇದ್ದಾರೆ, ಅವ್ರ ಕೆಳಗಡೆ ಮಂಜು ಸರ್ ಇದ್ದಾರೆ, ಮಂಜು ಸರ್ ಕೆಳಗಡೆ ರಾಜಣ್ಣ ಸರ್ ಇದ್ದಾರೆ. ನನ್ನ ID ಒಳಗೆ 100 USDTದು ಸ್ಟ್ಯಾಕಿಂಗ್ ಇದೆ. ಮಂಜು ಸರ್ ಮತ್ತು ನಾಗರಾಜ್ ಸರ್ ID ಒಳಗೆ 100 USDTದು ಸ್ಟ್ಯಾಕಿಂಗ್ ಇಲ್ಲ. ಆವಾಗ ರಾಜಣ್ಣ ಸರ್ ಎಷ್ಟೋ USDT ಹಾಕೊಳ್ಳಿ, ಅಲ್ಲಿ 1 ದಿವಸ ಆಗಲಿ 300 USDT ಹಾಕಲಿ, 500 ಹಾಕಲಿ, 1 ದಿವಸಕ್ಕೆ ಹಾಕಲಿ, 7 ದಿವಸಕ್ಕೆ ಹಾಕಲಿ, ನಾಗರಾಜ್ ಸರ್ ಮತ್ತು ಇವರಿಗೆ ಮಂಜುನಾಥ್ ಸರ್ಗೆ ಬರಲ್ಲ. ಅವರಿಗೆ ಬರುವಂಥ ಇನ್ಕಮ್ ನನಗೂ ಬರೋದಿಲ್ಲ. ಕಂಪ್ರೆಸಿಬಲ್ ರೆಫರಲ್ ಇನ್ಕಮ್ ಇಲ್ಲ. ನನಗೆ ರಾಜಣ್ಣ ಸರ್ ಯಾವ ಲೆವೆಲ್ಗೆಲ್ಲ ಇದ್ದಾರೆ ಅದೇ ಲೆವೆಲ್
ಒಂದೇ ಲೆವೆಲ್ ಇನ್ಕಮ್ ಬರುತ್ತೆ. ಆ ನಾಗರಾಜ್ ಸರ್ ಮತ್ತು ಮಂಜುನಾಥ್ ಸರ್ ಬರುವಂತದ್ದು ಇನ್ಕಮ್ ಅದು ಲಿಕ್ವಿಡಿಟಿಗೆ ಆಡ್ ಆಗಿಬಿಡುತ್ತೆ. ಇಲ್ಲಿ ಬೈಪಾಸ್ ಮಾಡಿ ಅಪ್ಲೈನ್ ಕೊಡುವಂತ ಇನ್ಕಮ್ ಯಾವುದೂ ಇಲ್ಲ. ನಿಮ್ಗೆ ಆ ಪರ್ಸನ್ ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಆ ಲೆವೆಲ್ ಇನ್ಕಮ್ ಸಿಗುತ್ತೆ, ನೀವು ಅದಕ್ಕೂ ಎಲಿಜಿಬಲ್ ಇದ್ರೆ. ಸೊ ಇದು ನಮ್ದು ಎರಡು ಪ್ಯಾಸಿವ್ ಇನ್ಕಮ್ ಮತ್ತು ರೆಫರಲ್ ಇನ್ಕಮ್ ಪಾರ್ಟ್ ಆಯ್ತು. ಇದು ಈಗ ನಿಮ್ಗೆ ಸ್ಲೈಡ್ ಮುಖಾಂತರ ತೋರಿಸಿದ್ದೀನಿ. ಈಗ ಸೈಟ್ಗೆ ಹೋಗಿ ಸೈಟ್ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ಎಸ್, ಸೊ ಇದು ನಮ್ಮ ಬಿಟ್ನೆಸ್ ಸೈಟ್. ಸೊ ಇಲ್ಲಿ ಲೂಪ್ ಅಂತ ಇದೆ, ಬಿಟ್ನೆಸ್ ಲೂಪ್ ಅಂತ. ಸೊ ಬಿಟ್ನೆಸ್ ಲೂಪ್ ಒಳಗೆ ನಾನು ನಿಮ್ಗೆ ಸ್ಲೈಡ್ ಮುಖಾಂತರ ತೋರಿಸಿದ್ದೀನಿ. ಒಂದು ಸಿಂಪಲ್ ಆಗಿ ಸೈಟ್ ಅಲ್ಲಿ ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ 100 USDT ನಾನು ಒಂದ್ ದಿವ್ಸಕ್ಕೆ ಹಾಕೊಂಡ್ರೆ ಇಲ್ಲಿ ಬಂದು ನೋಡಿ 100 + 0.4 ನಮ್ದು ಬರುತ್ತೆ. 7 ದಿವ್ಸಕ್ಕೆ ಹಾಕೊಂಡ್ರೆ 4%, 104 ಬರುತ್ತೆ. 14 ದಿವಸ ಹಾಕೊಂಡ್ರೆ 9.5%, 109.5 ಬರುತ್ತೆ. 28 ದಿವಸ ಹಾಕೊಂಡ್ರೆ 24% ಬರುತ್ತೆ. ಸೊ ಇಲ್ಲಿ ಇದು ನಮ್ದು ಬಿಟ್ನೆಸ್ ಲೂಪ್. ಇದು ಆಯ್ತು ಬಿಟ್ನೆಸ್ ಲೂಪ್. ಈಗ ಕೆಲವರಿಗೆ ಕ್ವಶನ್ಸ್ ಇರುತ್ತೆ, ಇವರು ಇಷ್ಟು ಪರ್ಸೆಂಟೇಜ್ ಎಲ್ಲಿಂದ ಕೊಡ್ತಾರೆ, ಇವರಿಗೆ ಆದಾಯ ಇನ್ಕಮ್ ಸೋರ್ಸ್ ಎಲ್ಲಿದೆ, ಇನ್ಕಮ್ ಎಲ್ಲಿಂದ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ಇನ್ಕಮ್ ಇಲ್ಲಿ ಸೈಟ್ ಒಳಗೆ ನೀವು ಹೋದ್ರೆ ವೈಟ್ ಪೇಪರ್ ನೋಡ್ಬೋದು, ಸೆಕ್ಯೂರಿಟಿ ಆಡಿಟ್ಸ್ ನೋಡ್ಬೋದು. ಅದ್ರ ಕೆಳಗಡೆ ಲೀಸಿಂಗ್ ಅಂತ ಇದೆ. ಸೊ ಲೀಸಿಂಗ್ ಇವ್ರದ್ದು ಜನರೇಷನ್ ಪಾರ್ಟ್ ಅಂತೀವಿ, ಅಂದ್ರೆ ಇನ್ಕಮ್ ಮಾಡುವಂತ ಪಾರ್ಟ್. ಅಬೌಟ್ ಲೀಸಿಂಗ್ ಇಲ್ಲಿ ಪೂರಾ ಡೀಟೇಲ್ಸ್ ಇದೆ. ನೀವು ತಮ್ಮ ಭಾಷೆ ಒಳಗೆ ಚೇಂಜ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಂಗ್ಲಿಷ್, ಕನ್ನಡ, ಹಿಂದಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ನೀವು ಚೇಂಜ್ ಮಾಡಿಕೊಂಡು ಓದ್ಬೋದು. ಇಲ್ಲಿ ಅಬೌಟ್ ಲೀಸಿಂಗ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ಅದು ವಾಪಸ್ ಹೆಂಗ್ ಕೊಡ್ಬೇಕು ಆ ಡೀಟೇಲ್ಸ್ ಇದೆ. ಆ ನಂತರ ಲೀಸಿಂಗ್ ರೂಲ್ಸ್ ಏನಿದೆ ಅದು ಕೊಟ್ಟಿದ್ದಾನೆ. ಆನಂತರ ಎಷ್ಟು ಪರ್ಸೆಂಟ್ ಅವ್ರು ಲೀಸಿಂಗ್ ಒಳಗೆ ಚಾರ್ಜ್ ಮಾಡ್ತಾರೆ. 1.5% ಒಂದು ದಿವಸಕ್ಕೆ ಲೀಸಿಂಗ್ ಒಳಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಮಿನಿಮಮ್ ಲೀಸಿಂಗ್ ತಗೊಳ್ಳೋದು 1,00,000 USDT. 1,00,000 USDT ಕೆಳಗೆ ಕೊಡುವುದಿಲ್ಲ ಇವರು. ಸೊ 1,00,000 USDT ನಾ ತಗೋಬೇಕಂದ್ರೆ ಒಂದು ದಿವಸಕ್ಕೆ ನಾನು ಅದ್ರ ಬದಲಿ BTC ಅಥವಾ ಇಥೇರಿಯಂ ಅಲ್ಲಿ ನಾನು 1,00,000 USDT ಪ್ಲಸ್ 1.5% ಇಂಟ್ರೆಸ್ಟ್ ಸೇರಿಸಿ ಅಲ್ಲಿ ಡಿಪಾಸಿಟ್ ಮಾಡಬೇಕು. ಆವಾಗ ನನಗೆ BTC ಒಳಗೆ 1.30 ಡಿಪಾಸಿಟ್ ಮಾಡಬೇಕು, ಇಥೇರಿಯಂ ಒಳಗೆ 40.07 ನಾನು ಅಲ್ಲಿ ಡಿಪಾಸಿಟ್ ಮಾಡಿದ್ರೆ ನನಗೆ ಈ 1,00,000 USDT ನನ್ನ ವ್ಯಾಲೆಟ್ಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ಆ ಡಿಪಾಸಿಟ್ ಏನಿದೆ BTC ಮತ್ತು ಇಥೇರಿಯಂ ಅದರಲ್ಲಿ ಒಂದು ದಿವಸಕ್ಕೆ 1.5% ಇಂಟ್ರೆಸ್ಟ್ ಸೇರಿಸಿ ಡಿಪಾಸಿಟ್ ಮಾಡಿಸ್ಕೊತಾರೆ. ಬೈ ಚಾನ್ಸ್ ನಾನು ಈ 24 ಅವರ್ಸ್, ಒಂದು ದಿವಸ ಅಂದರೆ 24 ಅವರ್ಸ್ ಒಳಗೆ ನಾನು ಈ 1,00,000 USDT ಅವರಿಗೆ ವಾಪಸ್ ಕೊಟ್ಟಿಲ್ಲ ಅಂದರೆ ನಾ ಡಿಪಾಸಿಟ್ ಇಟ್ಟಂತ ಇಥೇರಿಯಂ ಅಥವಾ BTC ಅವ್ರೇನು ಮಾಡ್ತಾರೆ, ಸೇಲ್ ಔಟ್ ಮಾಡಿ ಲಿಕ್ವಿಡಿಟಿಗೆ ಆ್ಯಡ್ ಮಾಡಿಬಿಡ್ತಾರೆ. ಆ ಟೈಮರ್ ಮುಗಿಯೋದ್ರೊಳಗೆ ನಾನು ಅಲ್ಲಿ ಡಿಪಾಸಿಟ್ ಕೊಟ್ಟರೆ ನನ್ನ BTC ಅಥವಾ ಇಥೇರಿಯಂ ನನಗೆ ರಿಟರ್ನ್ ಕೊಡ್ತಾರೆ. ಸೊ ಇದು ಅವ್ರದ್ದು ಜನರೇಷನ್ ಪಾರ್ಟ್, ಇನ್ಕಮ್ ಜನರೇಷನ್ ಪಾರ್ಟ್. ಇಲ್ಲಿ 1.5% ಇನ್ಕಮ್ ಇಂಟ್ರೆಸ್ಟ್ ಅಂತ ಹೇಳಿದ್ದೆ. 1.5% ಇಂಟು 28 ದಿವಸ ಅಂದರೆ ಎಷ್ಟಾಯಿತು, 42% ಇವ್ರದ್ದು ಇನ್ಕಮ್ ಚಾರ್ಜ್ ಇಂಟ್ರೆಸ್ಟ್ ಚಾರ್ಜ್ ಆಗ್ತದೆ 28 ಡೇಸ್ಗೆ. ಸೊ 28 ಡೇಸ್ಗೆ 42% ಜನರೇಷನ್ ಆಗ್ತದೆ ಇವರಿಗೆ ಇನ್ಕಮ್. ಸೊ ನಮಗೂ ಕೊಡೋದು ಎಷ್ಟು, 24% ಅಷ್ಟೇ. ಸೊ ಇದು ನಮ್ಮ ಜನರೇಷನ್ ಪಾರ್ಟ್. ನೆಕ್ಸ್ಟ್ ನಾನು ಇಲ್ಲಿ ಇದೆ ನೋಡಿ ಲಿಕ್ವಿಡಿಟಿ, ಇದು ಏನಂತ ಅದು ಡೀಟೇಲ್ ನೋಡುವ. ಈಗ ನಾ ಈ ಲಿಕ್ವಿಡಿಟಿ ಮ್ಯಾಗ ಕ್ಲಿಕ್ ಮಾಡಿದ್ರೆ ನನಗೆ ಬೈನಾನ್ಸ್ ಸ್ಮಾರ್ಟ್ ಚೈನ್ ಒಳಗೆ ತಗೊಂಡೋಗ್ತದೆ. ಬೈನಾನ್ಸ್ ಸ್ಮಾರ್ಟ್ ಚೈನ್ ಒಳಗೆ ಇಲ್ಲಿ ಲಿಕ್ವಿಡಿಟಿ ಇದೆ ನೋಡ್ರಿ, 2,84,00,000 USDT ಇಲ್ಲಿ ಲಿಕ್ವಿಡಿಟಿ ಇದೆ. ಸೊ ಇದು ಯಾರು ಏನು ಡೀಟೇಲ್ಸ್ ನೋಡುವ. ಬಿಫೋರ್ ನಾವು ಇದರದು ಸ್ಮಾರ್ಟ್ ಕಾಂಟ್ರಾಕ್ಟ್ ನೋಡುವ, ಚೆಕ್ ಮಾಡುವ. ಫಸ್ಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಚೆಕ್ ಮಾಡುವ. ಸ್ನೇಹಿತರೆ, ಯಾರಾದ್ರೂ ನಮ್ಮ ಅಡ್ಮಿನ್ಸ್, ನಾನು ಫಸ್ಟ್ ಡಿಪಾಸಿಟ್ ಮಾಡುವಾಗ ಇದು ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್, ನಿಮ್ಮ ಡಿಪಾಸಿಟ್ ಅಡ್ರೆಸ್ ಇದು ಅದು ಮ್ಯಾಚ್ ಆಗ್ತದೆ ಯಾರಾದ್ರೂ ಒಬ್ರು ಅಡ್ಮಿನ್ ಒಳಗೆ
ನನಗೆ ಕನ್ಫರ್ಮ್ ಮಾಡ್ಬೋದಾ? ಎಸ್ ಸರ್ ಖಂಡಿತ ಮ್ಯಾಚ್ ಮ್ಯಾಚ್ ಆಗುತ್ತೆ ಆಗುತ್ತೆ. ಸರ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇಲ್ಲಿ 4 ಪ್ರಾಜೆಕ್ಟ್ ಇದೆ. ಒಂದು ಬಿಟ್ ಲೂಪ್ ಸ್ಮಾರ್ಟ್ ಕಾಂಟ್ರಾಕ್ಟ್, ಬಿಟ್ ಸೇವಿಂಗ್ ಸ್ಮಾರ್ಟ್ ಕಾಂಟ್ರಾಕ್ಟ್, ಮಿಲೇನಿಯಂ ಸ್ಮಾರ್ಟ್ ಕಾಂಟ್ರಾಕ್ಟ್, ಸೇವಿಂಗ್ ಬಾಕ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಇಲ್ಲಿ 4 ಪ್ರಾಜೆಕ್ಟ್ ಇದೆ. 4 ಪ್ರಾಜೆಕ್ಟು ಒಂದಕ್ಕೊಂದು ಸಂಬಂಧ ಇಲ್ಲ, ಎಲ್ಲ ಇಂಡಿಪೆಂಡೆಂಟ್ ಆಗಿ ಸಪ್ರೇಟ್ ಆಗಿ ನಡೀತದೆ. ಆ 4ಅಲ್ಲಿ ಈಗ ಸದ್ಯ ಸ್ಟಾರ್ಟ್ ಇರೋದು 2 ಪ್ರಾಜೆಕ್ಟ್, ಬಿಟ್ ಲೂಪ್ ಸ್ಮಾರ್ಟ್ ಕಾಂಟ್ರಾಕ್ಟ್, ಬಿಟ್ ಸೇವಿಂಗ್ ಸ್ಮಾರ್ಟ್ ಕಾಂಟ್ರಾಕ್ಟ್. 2ರಲ್ಲಿ ಅಂತರ ಇದೆ. ಬಿಟ್ ಲೂಪ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದು ಫುಲ್ಲಿ ಡಿಸೆಂಟ್ರಲೈಸ್ ಪ್ಲಾನ್, ಬಿಟ್ ಸೇವಿಂಗ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದು ಸೆಮಿ ಡಿಸೆಂಟ್ರಲೈಸ್ ಪ್ಲಾನ್. ಅಲ್ಲಿ ಅಡ್ಮಿನ್ ಪವರ್ ಇದೆ, ನೀವು ವಿಡ್ರಾಲ್ ಕೊಡಬೇಕು, ನಿಮಗೂ ವಿಡ್ರಾಲ್ ಸಿಗುತ್ತೆ. ಇಲ್ಲಿ 0.4% ಡೈಲಿ ಇನ್ಕಮ್ ಕೊಡ್ತಾರೆ. ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು, ಎಷ್ಟು ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ವಿಡ್ರಾಲ್ ಕೊಡೋ ಮಟ್ಟ ನೀವು ವೇಟ್ ಮಾಡಬೇಕು. ಬಟ್ ಬಿಟ್ ಲೂಪ್ ಒಳಗೆ ಫುಲ್ಲಿ ಆಟೋಮೈಸೇಷನ್ ಇದೆ, ಫುಲ್ಲಿ ಡಿಸೆಂಟ್ರಲೈಸ್ ಇದೆ. ಇಲ್ಲಿ ಯಾರು ಓನರ್ ಅಡ್ಮಿನ್ ಇಲ್ಲ. ಸೊ ಈಗ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ನ ನಾನು ಕಾಪಿ ಮಾಡ್ಕೊತೀನಿ ಸ್ನೇಹಿತರೆ. ಈಗ ನಮ್ಮ ಅಡ್ಮಿನ್ಸ್ ಹೇಳಿದ್ರು ಈ ಅಡ್ರೆಸ್ ಆ ಅಡ್ರೆಸ್ ಮ್ಯಾಚ್ ಆಗ್ತದೆ. ಅವ್ರು ಏನು ಡಿಪಾಸಿಟ್ ಮಾಡಿದ್ರು ಫಸ್ಟ್ ಟೈಮ್ ಆ ಅಡ್ರೆಸ್ ಈ ಅಡ್ರೆಸ್ ಮ್ಯಾಚ್ ಆಗ್ತದೆ. ಸೊ ಇದು ಬೈನಾನ್ಸ್ ಬ್ಲಾಕ್ ಚೈನ್. ಸೊ ಬೈನಾನ್ಸ್ ಬ್ಲಾಕ್ ಚೈನ್ ಅಂದ್ರೆ ಬೈನಾನ್ಸ್ ಅವ್ರದ್ದು. ಇಲ್ಲಿ ಲೈವ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರ್ತದೆ. ಯಾರಾದ್ರೂ ಹೇಳ್ಬೋದಾ ಇದು ಸುಳ್ಳಂತ? ಎನಿಬಡಿ ಸುಳ್ಳಂತ ಯಾರಾದ್ರೂ ಹೇಳ್ಬೋದಾ? ದಿಸ್ ಈಸ್ ಆಲ್ ಎಸ್ ಅಡ್ಮಿನ್ಸ್. ನನಗೆ ಇಲ್ಲ ಸರ್, ಸುಳ್ಳಾಗಲ್ಲ ಸಾಧ್ಯ. Yes. ಸುಳ್ಳೇನಿಲ್ಲ ಸರ್. ಎಸ್, ದಿಸ್ ಈಸ್ ಇದೆಲ್ಲ ಲೈವ್ ಟ್ರಾನ್ಸಾಕ್ಷನ್ಸ್. ನೀವು ಚೆಕ್ ಮಾಡಬಹುದು. ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದಂತ ಹಣ ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಬರ್ತದೆ, ಎಲ್ಲ ಡೀಟೇಲ್ ಆಗಿ ಮಿನಿಟ್ ಟು ಮಿನಿಟ್, ಸೆಕೆಂಡ್ ಟು ಸೆಕೆಂಡ್ ಚೆಕ್ ಮಾಡ್ಬೋದು. ಸೊ ಈಗ ನಾನು ಬೈನಾನ್ಸ್ ಸ್ಮಾರ್ಟ್ ಚೈನ್ ಬ್ಲಾಕ್ ಚೈನ್ ಒಳಗೆ ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಸರ್ಚ್ ಮಾಡಿ ಹಾಕೊಂಡಿದ್ದೀನಿ. ಇಲ್ಲಿ ಓಪನ್ ಆಗಿದೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಳಗೆ ನೋಡಿ ಯಾವುದು ಟೋಕನ್ಸ್ ಹೋಲ್ಡಿಂಗ್ ಇಲ್ಲ. ಓಕೆ, ಯಾಕೆ ಇಲ್ಲ ಅದು ಚೆಕ್ ಮಾಡ್ಬೇಕು ನಾವು. ಇಲ್ಲಿ ನಾವು ಹಾಕುವಂತ ಡಿಪಾಸಿಟ್ USDT ಎಲ್ಲಿಗೆ ಹೋಯ್ತು? ಈಗ ರಾಜಣ್ಣ ಸರ್ ಹಾಕಿದ್ರು, ನಾನು ಹಾಕಿದೆ. ಇಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಳಗೆ ಡಿಪಾಸಿಟ್ USDT ಯಾಕಿಲ್ಲ? ಒಂದ್ಸಲ ನಾನು ಸೈಟ್ನ ರಿಫ್ರೆಶ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಇಲ್ಲಿ 0 ತೋರಿಸ್ತಾ ಇದೆ. ಇನ್ನೊಂದ್ಸಲ ರಿಫ್ರೆಶ್ ಮಾಡ್ತೀನಿ. ಯಾವ್ದಾದ್ರು ಡಿಪಾಸಿಟ್ಸ್ ಇದ್ರೆ ಇಲ್ಲಿ ಫಾರ್ ಎ ಸೆಕೆಂಡ್ ಒಂದು ಪಿನ್ ಪಾಯಿಂಟ್ ಟೈಮಿಗೆ ಇಲ್ಲಿ ಆ ಡಿಪಾಸಿಟ್ ತೋರಿಸ್ತದೆ. ನೀವು ಚೆಕ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈಗ ಒಂದು ಡಿಪಾಸಿಟ್ ಬಂದಿದೆ. ಎಷ್ಟು ಬಂದಿದೆ? 1914 USDT ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಬಂದಿದೆ. ಈಗ ನಾನು ಸ್ವಲ್ಪ ಹೊತ್ತು ರಿಫ್ರೆಶ್ ಮಾಡಿದ್ರೆ ಇದು ಚೇಂಜ್ ಆಗ್ಬೋದು, 0ನೂ ಆಗ್ಬೋದು. ಅಂದ್ರೆ ಇಲ್ಲಿ ಬಂದಂತ USDT ಎಲ್ಲಿಗೆ ಹೋಗ್ತಾ ಇದೆ ಚೆಕ್ ಮಾಡಬೇಕು. ಇಲ್ಲಿ ನೋಡಿ ಈಗ 0 ಆಯ್ತು. ಅಂದ್ರೆ 1914 USDT ಎಲ್ಲಿಗೆ ಹೋಯ್ತು? ಸೊ ಅದು ಚೆಕ್ ಮಾಡುವ, ನಿಮ್ಗೆ ತೋರಿಸ್ತೀನಿ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಬೈನಾನ್ಸ್ ಬ್ಲಾಕ್ ಚೈನ್ ಒಳಗೆ ಅಪ್ಲೋಡ್ ಆಗಿ 1 ವರ್ಷ 173 ದಿವಸ ಆಯ್ತು. ಇದು ನಿಮ್ ಕಡೆ ಪೇಪರ್ ಪೆನ್ ಇದ್ರೆ ನೋಟ್ ಮಾಡ್ಕೊರಿ. 1 ವರ್ಷ 173 ದಿವಸ ಅಂದ್ರೆ 1 ವರ್ಷ 6ನೇ ತಿಂಗಳ ನಡೀತಾ ಇದೆ. ನೀವು ಅಪ್ರಾಕ್ಸಿಮೇಟ್ಲಿ ಚೆಕ್ ಮಾಡ್ಕೋಬಹುದು. ಈಗ ನಾವು ಸೈಟ್ ಇಂದ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಕಾಪಿ ಮಾಡ್ಕೊಂಡಿವಿ. ಆಮೇಲೆ ನಮ್ಮ ಅಡ್ಮಿನ್ಸ್ ಹೇಳಿದ್ರು ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ. ಬಟ್ ನಾವು ಚೆಕ್ ಮಾಡ್ಬೇಕಲ್ಲ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಇದೆಯಾ ಇಲ್ಲ ಅಂತ. ಅದಕ್ಕೆ ನಾವು ಏನ್ ಹೋಗ್ಬೇಕು, ಇದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಇದ್ರೆ ಮಾತ್ರ ಯಾವುದೋ ಬ್ಲಾಕ್ ಚೈನ್ ಒಳಗೆ ನೀವು ಆ ಡೀಟೇಲ್ಸ್ನ ನೋಡ್ಬೋದು. ಸೆಮಿ ಡಿಸೆಂಟ್ರಲೈಸ್ ಇದ್ರೆ ನಿಮ್ಗೆ ಆ ಡೀಟೇಲ್ಸ್ ಸಿಗುವುದಿಲ್ಲ. ಸೊ ಇಲ್ಲಿ ಒಂದು ಸ್ಟೇಟಸ್ ಬಾರ್ ಇದೆ ನೋಡಿ, ಟ್ರಾನ್ಸಾಕ್ಷನ್, ಇಂಟರ್ನಲ್ ಟ್ರಾನ್ಸಾಕ್ಷನ್, ಟೋಕನ್ ಟ್ರಾನ್ಸ್ಫರ್ಸ್, NFT, ಅದರ್ ಟ್ರಾನ್ಸಾಕ್ಷನ್. ಇಲ್ಲಿ ಕಾಂಟ್ರಾಕ್ಟ್ ಅಂತ ಒಂದು ಗ್ರೀನ್ ಟಿಕ್ ಇದೆ. ನೀವು ತಮ್ಮ ಮೊಬೈಲ್ ಒಳಗೆ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಬೈನಾನ್ಸ್ ಬ್ಲಾಕ್ ಚೈನ್ ಒಳಗೆ ಹಾಕೊಂಡು ಚೆಕ್ ಮಾಡ್ಬೋದು. ಸೊ ಈ ಕಾಂಟ್ರಾಕ್ಟ್ ನಾನು ಕ್ಲಿಕ್ ಮಾಡ್ತೀನಿ. ಸೊ ಬೈನಾನ್ಸ್ ಬ್ಲಾಕ್ ಚೈನ್ ಏನ್ ಹೇಳ್ತಾ ಇದೆ, ಈ ಕಾಂಟ್ರಾಕ್ಟ್ ಬಂದು ಬಿಟ್ನೆಸ್ ಅಂದ್ರೆ ಬೈನಾನ್ಸ್ ಅವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ವರ್ಡ್ ಇದೆ ನೋಡಿ, ಸೋರ್ಸ್ ಕೋಡ್ ಈಸ್ ವೆರಿಫೈಡ್ ಎಕ್ಸಾಕ್ಟ್ಲಿ ಮ್ಯಾಚ್.
ಇದು ನನ್ನ ರಿಸರ್ಚ್ ಪ್ರಕಾರ ನಾ ಹೇಳ್ತಾ ಇದ್ದೀನಿ. ಸೋರ್ಸ್ ಕೋಡ್ ಈಸ್ ವೆರಿಫೈಡ್ ಎಕ್ಸಾಕ್ಟ್ಲಿ ಮ್ಯಾಚ್ ಅಂದ್ರೆ ನಾವೇನು ಪ್ರಾಜೆಕ್ಟ್ ಬಿಟ್ನೆಸ್ ಸೈಟ್ ಒಳಗೆ ನೋಡಿದ್ದೇವೆ, ನಾನು ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬಗ್ಗೆ ಹೇಳಿದ್ದೆ, ರೆಫರಲ್ ಇನ್ಕಮ್ ಬಗ್ಗೆ ಹೇಳಿದೆ, ಅದೇ ತರ ಸಿಸ್ಟಮ್ ನಡೀತಾ ಇದೆ ಅಂತ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಚೆಕ್ ಮಾಡಿ ಬೈನಾನ್ಸ್ ಅವರು ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟ್ ಸೋರ್ಸ್ ಕೋಡ್ ಈಸ್ ವೆರಿಫೈಡ್ ಎಕ್ಸಾಕ್ಟ್ಲಿ ಮ್ಯಾಚ್. ಈಗ ಈ ಸೋರ್ಸ್ ಕೋಡ್ ಎಲ್ಲಿ ಸಿಗುತ್ತೆ ಅದು ನೋಡ್ಬೇಕಲ್ಲ. ಈ ಸೋರ್ಸ್ ಕೋಡ್ ಅಂದ್ರೆ ಒಂದು ಕಂಪ್ಯೂಟರೈಸ್ ಪ್ರೋಗ್ರಾಮ್ ಡೆವಲಪ್ಡ್ ಬೈ ಕಂಪ್ಯೂಟರ್ ಡೆವಲಪರ್ಸ್ ಕೋಡಿಫಿಕೇಶನ್ ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಳಗೆ ಅಪ್ಲೋಡ್ ಆಗಿರ್ತದೆ ಬ್ಲಾಕ್ ಚೈನ್ ಒಳಗೆ. ಸೊ ಇದು ನಮ್ಮ ಸೋರ್ಸ್ ಕೋಡ್ ಅಂತೀವಿ. ಇದು ಪ್ರೋಗ್ರಾಮ್ ಆ ಸಿಸ್ಟಮ್ ಬಿಟ್ನೆಸ್ ಬ್ಲಾಕ್ ಚೈನ್ ಒಳಗೆ ಇಂಡಿಪೆಂಡೆಂಟ್ಲಿ ಹೇಗೆ ನಡಿಬೇಕು, ಈ ಪ್ರೋಗ್ರಾಮ್ ಆ ಸಿಸ್ಟಮ್ ಬ್ಲಾಕ್ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಡೈರೆಕ್ಟ್ ಮಾಡ್ತದೆ. ಅಪ್ಪ ಹಿಂಗೆ ನಡಿಯಪ್ಪ, ನೀನು ಈ ತರ ಹೋಗು, ಈ ರೋಡಿಗೆ ಹೋಗು, ನಿನ್ಗೆ ಅಡ್ರೆಸ್ ಸಿಗುತ್ತೆ, ಆ ತರ ಕೊಡುವಂತ ಡೈರೆಕ್ಷನ್ ಇದು ಸೋರ್ಸ್ ಕೋಡ್ ಅಂತೀವಿ. ಯಾರಾದ್ರೂ ನಮ್ಮ ಗ್ರೂಪ್ ಒಳಗೆ ನಮ್ಮ ಮೀಟಿಂಗ್ ಒಳಗೆ ಎಕ್ಸ್ಪರ್ಟ್ಸ್ ಇದ್ರೆ ಇದನ್ನ ಕಾಪಿ ಮಾಡಿ ಅವರು ತಮ್ಮ ಡೆವಲಪರ್ಸಿಗೆ ಕೊಟ್ಟು ಚೆಕ್ ಮಾಡ್ಕೋಬಹುದು. ಏನಾದ್ರೂ ಇದರಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದ್ರೆ ನನಗೂ ತಿಳಿಸ್ಬೋದು, ನಾನು ಕಲೀಲಿಕ್ಕೆ ಕುತೂಹಲಾಗಿ ಕುಂತಿರ್ತೀನಿ. ಸೊ ಸೋರ್ಸ್ ಕೋಡ್ ಒಳಗೆ ನಾ ಚೆಕ್ ಮಾಡಿದಂತ ಏನು, ಇಲ್ಲಿ ಯಾರು ಆಪರೇಟರ್ಸ್ ಇಲ್ಲ, ಓನರ್ಸ್ ಇಲ್ಲ, ಅಡ್ಮಿನ್ಸ್ ಇಲ್ಲ, ಹಿಡನ್ ವ್ಯಾಲೆಟ್ಸ್ ಇಲ್ಲ. ಇಲ್ಲಿ ಕಾಪಿ ಎಲ್ಲಿ ಮಾಡ್ಬೋದು, ಇಲ್ಲಿ ಕಾಪಿ ಬಟನ್ ಇದೆ ನೋಡಿ, ಕಾಪಿ ಸೋರ್ಸ್ ಕೋಡ್ ಟು ಕ್ಲಿಪ್ ಬೋರ್ಡ್. ಈ ಕಾಪಿ ಮಾಡಿ ನೀವು ವಾಟ್ಸಪ್ ಒಳಗೆ ಕಳಿಸ್ಬೋದು ಅವರಿಗೆ. ಸೊ ಇದು ಆಯ್ತು. ಇದು ನಾನು ಚೆಕ್ ಮಾಡಿದ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಈಗ ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಬಂದಂತ USDT ಎಲ್ಲಿಗೆ ಹೋಯಿತು ಅದು ಚೆಕ್ ಮಾಡುವ. ಇದೇ ಬ್ಲಾಕ್ ಚೈನ್ ಒಳಗೆ ಚೆಕ್ ಮಾಡುವ. ಟ್ರಾನ್ಸಾಕ್ಷನ್, ಇಂಟರ್ನಲ್ ಟ್ರಾನ್ಸಾಕ್ಷನ್, ಟೋಕನ್ ಟ್ರಾನ್ಸ್ಫರ್ಸ್ BEP20 ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲೈವ್ ಆಗಿ ನಿಮ್ಗೆ ಎವ್ರಿ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಕಾಣ್ತದೆ. ಟ್ರಾನ್ಸ್ಫರ್ ಅಂದ್ರೆ ನಾವು ಡಿಪಾಸಿಟ್ ಮಾಡುವಂಥದ್ದು. ಯಾರೋ ಈಗ ಇಲ್ಲಿ ಈ ಅಡ್ರೆಸ್ EB42 ಇಂದ ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ 526ಗೆ 581 USDT ಹಾಕಿದ್ದಾರೆ. ಸೊ ಎವ್ರಿ ಟ್ರಾನ್ಸಾಕ್ಷನ್ ನೀವೇ ನಿಮ್ಮ ಮೊಬೈಲ್ ಒಳಗೆ ಚೆಕ್ ಮಾಡ್ಬೋದು. ನೀವು ಹಾಕಿದ ಟ್ರಾನ್ಸಾಕ್ಷನ್ ಇಲ್ಲಿ ಬಂದು ಚೆಕ್ ಮಾಡ್ಬೋದು. ನಾನು ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಹಾಕಿದೆ, ಆ ಟೈಮ್ ನೋಟ್ ಮಾಡ್ಕೊರಿ, ಇಲ್ಲಾದ್ರೆ ಹ್ಯಾಶ್ ಕೋಡ್ ತಗೋರಿ, ಇಲ್ಲಿ ಹಾಕಿದ್ರೆ ನಿಮ್ಗೆ ಡೀಟೇಲ್ಸ್ ತೋರಿಸ್ತದೆ. ಇಲ್ಲಿ ಎವ್ರಿ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರ್ತದೆ. ಮಿನಿಟ್ ಟು ಮಿನಿಟ್, ಸೆಕೆಂಡ್ ಟು ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರ್ತದೆ. ಈಗ ನಾವೇನ್ ನೋಡ್ಬೇಕು, ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಬಂದಂತ ಹಣ ಎಲ್ಲಿಗೆ ಹೋಯಿತು. ಸೊ ಇಲ್ಲಿ ನೋಡಿ, ಒಂದು ಇನ್ ಅಂದ್ರೆ ಒಂದು ಔಟ್ ಇರಬೇಕು. ಅಂದ್ರೆ ಲೂಪ್ ಸಿಸ್ಟಮ್, ನಾವೇನಲ್ಲಿ ಇದೀವಿ, ಬಿಟ್ ಲೂಪ್. ಇಲ್ಲಿ ಲೂಪ್ ಇದೆ ನೋಡಿ. ಈ ಲೂಪ್ ಯಾರ್ದು ಇದು ಲೂಪ್? ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ 526E. ಇದು ಎಲ್ಲಿ ಔಟ್ ಮಾಡಿದೆ, ಯಾರಿಗೆ ಕಳಿಸಿದೆ? 3121. ಸೊ ಈ 3121 ಯಾರಂತ ನಾವು ಚೆಕ್ ಮಾಡಬೇಕು. ಸೊ ಎವ್ರಿ ಟ್ರಾನ್ಸಾಕ್ಷನ್ಗೆ ನಿಮ್ಗೆ ಇಲ್ಲಿ ಔಟ್ ಸಿಗುತ್ತೆ. ನೀವು ಇಲ್ಲಿ ಮಿನಿಟ್ ಟು ಮಿನಿಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ನೋಡ್ಬೋದು. ಎವ್ರಿ ಇನ್ಗೆ ಎವ್ರಿ ಔಟ್ ಇರುತ್ತೆ. ಅಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಒಂದು ಔಟ್ ಇರುತ್ತೆ. ನಿಧಾನವಾಗಿ ನೀವು ಚೆಕ್ ಮಾಡಿದೆ ಅಡ್ರೆಸ್ ಥ್ರೂ, ಅಲ್ಲಿ ನಿಮ್ಗೆ ಇನ್ ಅಂಡ್ ಔಟ್ ಸಿಗುತ್ತೆ. ಸೊ ಈ ಅಡ್ರೆಸ್ ಯಾರ್ದು? 3121. ಅದನ್ನ ಇದೇ ಬ್ಲಾಕ್ ಚೈನ್ ಒಳಗೆ ನಾವು ಕಾಪಿ ಮಾಡ್ಕೊಂತ ಇದ್ದೀನಿ. ಆ ಅಡ್ರೆಸ್ನ ಇದೇ ಬ್ಲಾಕ್ ಚೈನ್ ಒಳಗೆ ನಾವು ಚೆಕ್ ಮಾಡುವ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ 3121 ಬ್ಲಾಕ್ ಚೈನ್ ಒಳಗೆ ಓಪನ್ ಆಯ್ತು. ಸ್ನೇಹಿತರೆ, ನಿಮ್ಗೆ ನಮ್ಮ ಅಡ್ಮಿನ್ಸ್ ನಿಮ್ಗೆ 7 ದಿವಸ, 1 ದಿವಸ, 28 ದಿವಸ ಆದ್ಮೇಲೆ ಇನ್ಕಮ್ ಬರ್ತದಲ್ಲ, ಆ ಅಡ್ರೆಸ್ ಈ ಅಡ್ರೆಸ್ ಮ್ಯಾಚ್ ಆಗ್ತದ? ಯಾರಾದ್ರೂ ಗೈಡ್ ಮಾಡ್ಬೋದಾ ನನಗೆ? ಸರ್ ಖಂಡಿತ ಮ್ಯಾಚ್ ಆಗತ್ತೆ ಸರ್. ಥ್ಯಾಂಕ್ ಯು. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಬಿಟ್ನೆಸ್ ಕಳಿಸುವಂತ USDT ಎಲ್ಲ ಇಲ್ಲಿ ಸ್ಟೋರ್ ಆಗ್ತಾ ಇದೆ. ಇಲ್ಲಿ ನೋಡಿ, ಈಗ ಸದ್ಯದಲ್ಲಿ 2,81,00,000 ಇದೆ. ಬಟ್ ಇದು ಯಾರ್ದು ಅಡ್ರೆಸ್ ನಮ್ಗೆ ಗೊತ್ತಿಲ್ಲ. ಓಕೆ, ಈಗ ಅದನ್ನ ನಾವು ಚೆಕ್ ಮಾಡೋದು ಹೆಂಗಂದ್ರೆ, ಕಾಂಟ್ರಾಕ್ಟ್ ಗ್ರೀನ್ ಟಿಕ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬೈನಾನ್ಸ್ ಅವರು ಹೇಳ್ತಾರೆ, ಕಾಂಟ್ರಾಕ್ಟ್ ನೇಮ್ ಇಸ್ ಪ್ಯಾನ್ಕೇಕ್ V3 ಪೂಲ್. ಪ್ಯಾನ್ಕೇಕ್ V3 ಪೂಲ್ ಅಂದ್ರೆ ಏನು? ಅದು ಒಂದು ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್. ಬೈನಾನ್ಸ್ ಯಾವುದು? ಸೆಂಟ್ರಲೈಸ್ ಎಕ್ಸ್ಚೇಂಜ್. ಈ ಎರಡರಲ್ಲಿ ಡಿಫರೆನ್ಸ್ ಏನು? ಸೆಂಟ್ರಲೈಸ್ ಎಕ್ಸ್ಚೇಂಜ್ ಅಂದ್ರೆ
ಯಾವ ಕಾಯಿನ್ ಲಿಸ್ಟೆಡ್ ಆಗಿದೆ ಮಾರ್ಕೆಟ್ ಒಳಗೆ ಅದು ಸೆಂಟ್ರಲೈಸ್ಡ್ ಎಲ್ಲ ಎಕ್ಸ್ಚೇಂಜಸ್ ಒಳಗೆ ಟ್ರೇಡಿಂಗ್ ಹಾಕುವಂತ ಕಾಯಿನ್ಸ್ನ ನಾವು ಸೆಂಟ್ರಲೈಸ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಪ್ಯಾನ್ ಕೇಕ್ ಸ್ವಾಪ್ ಬಂದು ಒಂದು ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್. ಇಲ್ಲಿ ಎಲ್ಲಾ ತರ ಕಾಯಿನ್ ಇರ್ತದೆ, ಸೆಂಟ್ರಲ್ ಲಿಸ್ಟೆಡ್ ಕಾಯಿನ್ ಇರ್ತದೆ, ಅನ್ಲಿಸ್ಟೆಡ್ ಕಾಯಿನ್ಸ್ ಇರ್ತದೆ. ಈಗ ನಾನು ನಾಗರಾಜ್ ಅವರು ಒಂದು ಮಾರ್ಕೆಟ್ ಒಳಗೆ ಒಂದು ಕಾಯಿನ್ ತರ್ತೀವಿ ಅಂದ್ರೆ ಜನರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಸೆಂಟ್ರಲೈಸ್ ಎಕ್ಸ್ಚೇಂಜ್ ಒಳಗೆ ಲೀಸ್ಟ್ ಆಗಿಲ್ಲ. ಅದನ್ನ ನಾನು ಮಾರ್ಕೆಟಿಂಗ್ ಮಾಡ್ಬೇಕು. ನಾವು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಪ್ಯಾನ್ ಕೇಕ್ ಥ್ರೂನೇ ಹೋಗ್ಬೇಕು. ಆ ಪ್ಯಾನ್ ಕೇಕ್ ಥ್ರೂ ನಮ್ಗೆ ನಮ್ಮ ಕಾಯಿನ್ ಅನ್ನ ಅವರು ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಒಳಗೆ ಹಾಕಿ ಅದ್ರ ಫೀಸ್ ತಗೋತಾರ. ಹಾಕಿ ಯಾರಿಗಾದ್ರೂ ಬೇಕಂದ್ರೆ ಒಂದು ಲಿಸ್ಟೆಡ್ ಕಾಯಿನ್, ಒಂದು USDT ಅಥವಾ ಪಾಲಿಗಾನ್ ಯಾವ್ದು ಟ್ರಾನ್ ಕೊಟ್ಟು ನಮ್ಮ ಕಾಯಿನ್ ಸ್ವೈಪಿಂಗ್ ಅಂತೀವಿ ನಾವು, ಸ್ವೈಪಿಂಗ್ ಎಕ್ಸ್ಚೇಂಜ್. BNB ಟು USDT, USD ಟು BNB ಏನ್ ಚೇಂಜ್ ಮಾಡ್ತೀವಿ ಅದು ಸ್ವೈಪಿಂಗ್ ಅಂತೀವಿ, ಅದು ಎಕ್ಸ್ಚೇಂಜ್ ಮಾಡ್ತೀವಿ. ಆ ಎಕ್ಸ್ಚೇಂಜ್ ಮಾಡುವಾಗ ಪ್ಯಾನ್ ಕೇಕ್ ಒಂದು ಫೀಸ್ ತಗೋತದೆ, ಅದು ಸ್ಲಿಪೇಜ್ ಫೀಸ್ ಅಂತೀವಿ. ಅದು ಪ್ಯಾನ್ ಕೇಕ್ ಸ್ವೈಪರ್ದು ಇನ್ನೊಂದು ತರದ ಇನ್ಕಮ್. ಸೊ ಈಗ ಬೈನಾನ್ಸ್ ಅವರು ಏನ್ ಹೇಳ್ತಾ ಇದ್ದಾರೆ, ಇದು ಪ್ಯಾನ್ ಕೇಕ್ V3 ಪೂಲ್. ಓಕೆ, ಇವರು ಹೇಳಿದ್ರು ಈಗ ನಾವು ಪ್ಯಾನ್ ಕೇಕ್ ಸ್ವಾಪ್ ಸೈಟ್ಗೆ ಓಪನ್ ಮಾಡಿ ಚೆಕ್ ಮಾಡುವ ಆ ಅಡ್ರೆಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಸೊ ನಾ ಆಲ್ರೆಡಿ URL ಒಳಗೆ ಹಾಕಿಟ್ಟಿದ್ದೀನಿ, ನಿಮ್ದು ಹೈಲೈಟ್ ಮಾಡಿದ್ದೀನಿ ನೋಡ್ರಿ. 3121 ಅಡ್ರೆಸ್, ಇದು ಪ್ಯಾನ್ ಕೇಕ್ ಸ್ವಾಪ್ ಸೈಟು. ನಮ್ಮ ಟ್ರೇಡಿಂಗ್ ಪ್ಯಾನ್ ಏನಿದೆ USDT USDC. ಸೊ ಇದು ನಮ್ಮ ಟ್ರೇಡಿಂಗ್ ಪ್ಯಾರ್ ಇಲ್ಲಿ ಪ್ಯಾನ್ ಕೇಕ್ ಸ್ವಾಪ್ ಒಳಗೆ. ಆನಂತರ ಇಲ್ಲಿ 2,83,00,000 USDT ಇಲ್ಲಿ ಇದೆ. ಸೊ ಏನಿದೆ ಟೋಟಲಿ ವ್ಯಾಲ್ಯೂ ಈಸ್ ಲಾಕ್ಡ್, ಅಂದ್ರೆ ಇದನ್ನ ಲಾಕ್ ಮಾಡಿ ಇಟ್ಟಿದ್ದಾರೆ, ಯಾರು ವಿಡ್ರಾವಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮ್ ಪೀರಿಯಡ್ ಮುಗಿದ ಮೇಲೆ ನಿಮಗೆ ಈ ವಿಡ್ರಾವಲ್ ಬರುತ್ತೆ. ಸೊ ಕೆಲವೊಬ್ರು ಕೇಳ್ತಾರೆ ಪ್ಯಾನ್ ಕೇಕ್ ಸ್ವೈಪ್ ಒಳಗೆ ನಮ್ ಲಿಕ್ವಿಡಿಟಿ ಲಾಕ್ ಇದೆಯಾ? ಎಸ್, 100% ಲಾಕ್ ಇದೆ, ನಿಮ್ಗೆ ಇಲ್ಲಿ ಲೈವ್ ಆಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ಸರ್ಟಿಕ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಎಲ್ಲಾ ಸ್ಮಾರ್ಟ್ ಕಾಂಟ್ರಾಕ್ಟ್ಗೂ ಒಂದು ವೆರಿಫಿಕೇಶನ್ ಮಾಡಿ ಸರ್ಟಿಫೈ ಮಾಡಿಕೊಡುತ್ತೆ. ಸೊ ಸರ್ಟಿಕ್ನು ನಮ್ಮ ಬಿಟ್ನೆಸ್ನ ಸರ್ಟಿಫೈ ಮಾಡಿದೆ. ಆ ನಂತರ ಸೆಕ್ಯೂರಿಟಿ ಸ್ಕೋರ್ ಏನು ಕೊಡ್ತಾ ಇದೆ, 70% ಸೆಕ್ಯೂರ್ ಅಂತ ಕೊಡ್ತಾ ಇದೆ. ಈಗ ನಿಮ್ಗೆ ಬ್ಲಾಕ್ ಚೈನ್ ಒಳಗೆ ತೋರಿಸಿದೆ, ಇಲ್ಲಿ 2ನೇ ವರ್ಷ ನಡೀತಾ ಇದೆ. ಸರ್ಟಿಕ್ದು 2 ಆಡಿಟ್ಸ್ ಅವೈಲೇಬಲ್, ಅಂದ್ರೆ ಫಸ್ಟ್ ವರ್ಷದ ಆಡಿಟ್ ಆಗಿದೆ, ಸೆಕೆಂಡ್ ಇಯರ್ದು ಈಗ ರನ್ನಿಂಗ್ ಇಯರ್ದು ಆಡಿಟ್ ಆಗಿದೆ. ಲಾಸ್ಟ್ ಆಡಿಟ್ ಯಾವಾಗ ಆಗಿದೆ? 14 ಆಗಸ್ಟ್ 2025. ನಿಮ್ಗೆ ಆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಇಲ್ಲಿ ವ್ಯೂ PDF ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಆ ಡೀಟೇಲ್ಸ್ ನಿಮ್ಗೆ PDF ಫಾರ್ಮ್ ಒಳಗೆ ಬರುತ್ತೆ. ನೀವು ಅದನ್ನು ಪ್ರಿಂಟ್ ಮಾಡಿ, ಇಲ್ಲ ಅದನ್ನ ನಿಮ್ಮ ಮೊಬೈಲ್ ಒಳಗೆ ಓಪನ್ ಮಾಡಿ ಪೂರಾ ಡೀಟೇಲ್ಸ್ ಅನ್ನ ಓದ್ಬೋದು. ನೆಕ್ಸ್ಟ್ ನಮ್ದು ಡೆಫಿ ಅಂತ ಒಂದು USA ಬೇಸ್ಡ್ ಆರ್ಗನೈಸೇಷನ್ ಇದೆ. ಅದು ನಮ್ಮ ಬಿಟ್ನೆಸ್ನ ಸರ್ಟಿಫೈ ಮಾಡಿ ನಮಗೆ ನಮ್ಮ ಬಿಟ್ನೆಸ್ಗೆ ಒಂದು ಸ್ಕೋರ್ ಕೊಟ್ಟಿದೆ. ಈಗ ಸ್ವಲ್ಪ ಡೆಫಿಸೈಟ್ ಸ್ವಲ್ಪ ಒಂದು ವಾರದಿಂದ ವರ್ಕ್ ಆಗ್ತಾ ಇಲ್ಲ, ಬಟ್ ನಾನು ನಿಮಗೆ ತೋರಿಸ್ತೀನಿ ಬಿಟ್ನೆಸ್ ಎಷ್ಟು ಸ್ಕೋರ್ ಕೊಡ್ತಾ ಇದೆ. 99 ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ ಅದು ನೋಡುವ. ಇಲ್ಲಿ ನಮ್ಮ ಬಿಟ್ನೆಸ್ ಅಡ್ರೆಸ್ ಇದೆ ನೋಡಿ, 526C. ಸೊ ಬಿಟ್ನೆಸ್. ನೆಕ್ಸ್ಟ್ ಇದು ಡೆಫಿ ಅವರು ಏನು ಹೇಳ್ತಾ ಇದ್ದಾರೆ, 18 ಮೇ 2024ಗೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಬ್ಲಾಕ್ ಚೈನ್ ಒಳಗೆ ಅಪ್ಲೋಡ್ ಆಯ್ತು, ಡಿಪ್ಲಾಯ್ಡ್. ಆನಂತರ ಎಷ್ಟು ದಿವಸ ಆಯ್ತು? 1 year 5 months 20 days. ನೀವು ಅಲ್ಲಿ ತೋರಿಸಿದ ನಿಮ್ಗೆ 1 year 173 71 days. ಇದು ಎರಡನ್ನ ಮ್ಯಾಚ್ ಮಾಡಿ ಸೇಮ್ ಇರ್ತದೆ. ಇಲ್ಲಿ ನಮ್ಮ ಕಾಂಟ್ರಾಕ್ಟ್ ಅಡ್ರೆಸ್ ಇದೆ, ಇಲ್ಲಿ ನಮ್ಮ ಕ್ರಿಯೇಟರ್ ಅಡ್ರೆಸ್ ಇದೆ. ಎವ್ರಿ ಕಾಂಟ್ರಾಕ್ಟ್ಗೆ ಒಬ್ಬರು ಕ್ರಿಯೇಟರ್ ಇರಲೇಬೇಕು. ವಿತೌಟ್ ಕ್ರಿಯೇಟರ್ ಆ ಕಾಂಟ್ರಾಕ್ಟ್ ಆ ಪ್ರಾಜೆಕ್ಟ್ನ ತರ್ಲಿಕ್ಕಾಗಲ್ಲ. ಕ್ರಿಯೇಟರ್ ಅಂದ್ರೆ ಆ ಸಿಸ್ಟಮ್ನ ಮಾರ್ಕೆಟ್ಗೆ ಡೆವಲಪ್ ಮಾಡಿ ತರುವಂತ ವ್ಯಕ್ತಿ. ಸೊ ಆ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಫಸ್ಟ್ ಒಂದು ಕ್ರಿಯೇಟರ್ ID ಕ್ರಿಯೇಟ್ ಆಗ್ತದೆ. ಆ ನಂತರ ಅದ್ರ ಕೆಳಗಡೆ ಟ್ರೀ ಜನರೇಟ್ ಆಗ್ತದೆ. ಎಲ್ಲರೂ ಆ ID ಕೆಳಗಡೆ ಜಾಯಿನ್ ಆಗ್ತಾರೆ, ಅದು ಮದರ್ ID. ನೆಕ್ಸ್ಟ್ ಬಂದು ಇಲ್ಲಿ ಕಾಂಟ್ರಾಕ್ಟ್ ಓನರ್ ನೋಡಿ, ಇಲ್ಲಿ ಯಾರು ಇಲ್ಲ. ಇಲ್ಲಿ ಕಾಂಟ್ರಾಕ್ಟ್ ಓನರ್ ಇದ್ರೆ
ಇಲ್ಲಿ ಈಗ ಮ್ಯಾಗೆ ಹೆಂಗೆ ಅಡ್ರೆಸ್ ಇದೆ ಅದೇ ತರ ಅಡ್ರೆಸ್ ಇಲ್ಲಿ ಬರ್ತದೆ. ಇಲ್ಲಿ ಅನ್ನೋನ್ ಅಂತ ತೋರಿಸ್ತಾ ಇದ್ದಾನೆ. ಅನ್ನೋನ್ ಅಂದ್ರೆ ಓನರ್ ಇಲ್ಲ. ಯಾಕೆ ಇಲ್ಲ ಅಂತ ಡೀಟೇಲ್ಸ್ ಇಲ್ಲಿ ನೋಡುವ. ಫಸ್ಟ್ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಡೆಫಿ ನೋ ವನರೇಬಲ್ ವಿಡ್ರಾವಲ್ ಫಂಕ್ಷನ್ಸ್ ಫೌಂಡ್. ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಎಲ್ಲಿ ವಿಡ್ರಾವಲ್ ಫಂಕ್ಷನ್ಸ್ ಬರ್ತದೆ, ಎಲ್ಲಿ ಓನರ್ ಅಡ್ಮಿನ್ ಕಂಟ್ರೋಲ್ ಇದ್ರೆ ಅಲ್ಲಿ ವನರೇಬಲ್ ವಿಡ್ರಾವಲ್ ಫಂಕ್ಷನ್ಸ್ ಇರ್ತದೆ. ಇಲ್ಲಿ ಓನರ್ ಅಡ್ಮಿನ್ ಇಲ್ಲ, ಸೊ ವನರೇಬಲ್ ವಿಡ್ರಾವಲ್ ಫಂಕ್ಷನ್ಸ್ ಇಲ್ಲ. ನೋ ಲಾಕ್ಸ್ ಡಿಡಕ್ಟೆಡ್. ನೋ ಲಾಕ್ಸ್ ಡಿಡಕ್ಟೆಡ್ ಅಂದ್ರೆ ಓನರ್ ಇದ್ರೆ ಆ ಸಿಸ್ಟಮ್ನ ಪಾಸ್ವರ್ಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತಾನೆ. ಯಾವಾಗ ಅವನಿಗೆ ಚೇಂಜ್ ಮಾಡಬೇಕು, ಹೊಸ ಪ್ಯಾಕೇಜ್ ತರಬೇಕು, ಹೊಸ ಕಾಯಿನ್ಸ್ ತರಬೇಕು, ಆ ಲಾಕ್ಸ್ನ ಓಪನ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿ ಮತ್ತೆ ಬ್ಲಾಕ್ ಚೈನ್ ಒಳಗೆ ಅಪ್ಡೇಟ್ ಮಾಡ್ತಾನೆ. ಇಲ್ಲಿ ಆ ಥರ ಲಾಕ್ಸ್ ಯಾವುದೂ ಇಲ್ಲ. ಆನಂತರ ನೆಕ್ಸ್ಟ್ ಇಲ್ಲಿ ವೆರಿಫೈಡ್ ಸೋರ್ಸ್ ಕೋಡ್ ಫೌಂಡ್ ಅಂದ್ರೆ ನಾನು ನಿಮಗೆ ಬೈನಾನ್ಸ್ ಬ್ಲಾಕ್ ಚೈನ್ ಒಳಗೇನು ತೋರಿಸಿದೆ. ವೆರಿಫೈಡ್ ಸೋರ್ಸ್ ಕೋಡ್ ಫೌಂಡ್ ಅಂದ್ರೆ ಬಿಟ್ನೆಸ್ ಏನ್ ಹೇಳ್ತಾ ಇದೆ ಅದೇ ತರ ಆ ಸಿಸ್ಟಮ್ ರೆಡಿ ಆಗಿ ಬ್ಲಾಕ್ ಚೈನ್ ಹೋಗಿ ಇಂಡಿಪೆಂಡೆಂಟ್ ಆಗಿ ರನ್ ಆಗ್ತಾ ಇದೆ. ನೆಕ್ಸ್ಟ್ ಬಂದು ಕಾಂಟ್ರಾಕ್ಟ್ ಕೆನಾಟ್ ಬಿ ಅಪ್ಗ್ರೇಡೆಡ್. ಕರೆಕ್ಟ್. ಅಡ್ಮಿನ್ ಓನರ್ ಇದ್ರೆ ಕಾಂಟ್ರಾಕ್ಟ್ ನೇ ಅಪ್ಗ್ರೇಡ್ ಮಾಡ್ಬೋದು. ಇಲ್ಲಿ ಯಾರು ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕೆನಾಟ್ ಬಿ ಅಪ್ಗ್ರೇಡೆಡ್. ನೋ ಬಡಿ ಕ್ಯಾನ್ ಅಪ್ಗ್ರೇಡ್. ಸೊ ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋ ಫಂಕ್ಷನಾಲಿಟಿ ಕ್ಯಾನ್ ಬಿ ಪಾಸ್ಡ್ ಬೈ ದ ಕಾಂಟ್ರಾಕ್ಟ್ ಓನರ್. ಇಲ್ಲಿ ಓನರ್ ಕಂಟ್ರೋಲೇ ಇಲ್ಲ. ಈ ಸಿಸ್ಟಮ್ನ ಸ್ಟಾಪ್ ಹೆಂಗ್ ಮಾಡ್ತಾನೆ? ಕಂಟ್ರೋಲ್ ಇದ್ರೆ ಸ್ಟಾಪ್ ಮಾಡ್ಬೋದು. ಇಲ್ಲಿ ಓನರೇ ಇಲ್ಲ, ಸೊ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಹ್ಯಾಸ್ ಪರ್ ಮೀನ್ ನೀವು ಈ ಲಿಂಕ್ಸ್ ಅನ್ನ ಓಪನ್ ಮಾಡಿ ನಿಮ್ಮ ರಿಸರ್ಚ್ ಅನ್ನು ನೀವು ಮಾಡ್ಬೋದು. ನನಗೆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಾ ಸ್ಟಡಿ ಮಾಡಿದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಈಸ್ ಇಂಟ್ಯಾಕ್ಟ್, ನಾಟ್ ಸೆಲ್ಫ್ ಡಿಸ್ಟ್ರಕ್ಟೆಡ್, ಎನ್ಶೂರಿಂಗ್ ಕಂಟಿನ್ಯೂಟಿ ಅಂಡ್ ಫಂಕ್ಷನಾಲಿಟಿ. ತನ್ನನ್ನು ತಾನೇ ಅದು ಡಿಸ್ಟ್ರಾಯ್ ಮಾಡಲ್ಲ. ಸ್ಮಾರ್ಟ್ ಕಾಂಟ್ರಾಕ್ಟ್ ಫುಲ್ಲಿ ಇಂಟ್ಯಾಕ್ಟ್ ಆಗಿದೆ. ಇದು ಡೆಫಿ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದು ಎರಡು ಜಾಗ ನಿಮಗೆ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ತೋರಿಸ್ತೀನಿ. ಇನ್ನೊಂದಿದೆ, ಅದನ್ನು ನಾನು ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ತೋರಿಸ್ತೀನಿ. ಇಂಟಲ್ ಆರ್ಕಮ್ ಎಕ್ಸ್ಚೇಂಜ್ ಅಂತ. ಆ ಎಕ್ಸ್ಚೇಂಜ್ ಒಂದು ಹಾರ್ಡ್ವೇರ್ ಎಕ್ಸ್ಚೇಂಜ್. ಇಂಟೆಲ್ ಆರ್ಕಮ್ ಒಂದು ಹಾರ್ಡ್ವೇರ್ ಎಕ್ಸ್ಚೇಂಜ್. ಇಲ್ಲಿ ನಾವು ನಮ್ಮ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಹಾಕಿದ್ರೆ ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಡೀಟೇಲ್ಸ್ ಪೂರ ನಮಗೆ ತೆಗೆದುಕೊಡುತ್ತೆ. ಸೊ ಎಸ್, ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ನೋಡ್, ಐ ವಿಲ್ ಟ್ರೈ. ಎಸ್, ಓಕೆ. ಆ ಸ್ಮಾರ್ಟ್ ಕಾಂಟ್ರಾಕ್ಟ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಒಂದು 2 ನಿಮಿಷ ಆಗುತ್ತೆ ಸರ್ಚ್ ಆಗಲಿಕ್ಕೆ. ಸೊ ನಿಮಗೆ ಅಲ್ಲಿ ಬ್ಲಾಕ್ ಚೈನ್ ಒಳಗೆ ತೋರಿಸಿದೆ, ಅದೇ ಇಲ್ಲಿನೂ ತೋರಿಸ್ತೀನಿ. ಇದು ಆರ್ಕಮ್ ಇಂಟೆಲ್ ಎಕ್ಸ್ಚೇಂಜ್. ಇದು ಒಂದು ಹಾರ್ಡ್ವೇರ್ ಎಕ್ಸ್ಚೇಂಜ್. ಇಲ್ಲಿ ನೋಡಿ ಸ್ನೇಹಿತರೆ, ಬಿಟ್ನೆಸ್ ನೀವು ನೋಡ್ಬೋದು. ಆ ನಂತರ ಲೈವ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಈ ಅಡ್ರೆಸ್ ಇಂದ ಬಿಟ್ನೆಸ್ಗೆ ಹೋಯಿತು, ಬಿಟ್ನೆಸ್ ಇಂದ ಪ್ಯಾನ್ಕೇಕ್ V3ಗೆ ಹೋಗ್ತಾ ಇದೆ. ಸೊ ಇದು ಒಂದು ಲೈವ್ ಟ್ರಾನ್ಸಾಕ್ಷನ್. ನೀವು ನಿಮ್ಮ ಮೊಬೈಲ್ ಒಳಗೆ ಓಪನ್ ಮಾಡಿ ನೋಡ್ಬೋದು. ಇನ್ನೊಂದು ನಿಮಗೆ ಒಂದು ಮ್ಯಾಪ್ ಪ್ರಕಾರ ತೋರಿಸ್ತೀನಿ. ನಮ್ಮ ಬಿಟ್ನೆಸ್ಗೆ ಬಂದಂಥ USDT ಹೆಂಗೆ ಹೋಗುತ್ತೆ, ಒಂದು ವಿಜುವಲೈಸೇಷನ್, ಒಂದು ಮ್ಯಾಪಿಂಗ್ ದ್ವಾರ ತೋರಿಸ್ತೀನಿ. ಅದು ಯಾರು ತೋರಿಸ್ತಾರೆ? ನಿಮ್ಮ ಇಂಟೆಲ್ ಆರ್ಕಮ್ ಎಕ್ಸ್ಚೇಂಜ್ ಅವರೇ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ. ಬಾಕಿ ಇನ್ನೂ ನಿಮಗೆ ರಿಸರ್ಚ್ ಮಾಡಬೇಕು ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ, ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನೀವು ಸ್ವತಃ ಅದನ್ನು ಸರ್ಚ್ ಮಾಡ್ಬೋದು. ಇದು ನಾ ಏನ್ ಮಾಡಿದ್ದೀನಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೂ ಡೀಟೇಲ್ ಸ್ಟಡಿ ಮಾಡಬೇಕನ್ನೋದು.
ವಾಯ್ಸ್ ಕಟ್ ಆಗಿದೆ. ಒಂದೇ ನಿಮಿಷ, ನಾ ಮಾತಾಡ್ತಾ ಇಲ್ಲ ಸ್ವಲ್ಪ. ಎಸ್, ಓಕೆ. ಸ್ವಲ್ಪ ಇದು ಬಹಳ ಸ್ಲೋ ಇರ್ತದೆ ಸೈಟ್, ನೋ ಇಶ್ಯೂ. ಇಲ್ಲಿ ಸುತ್ತಮುತ್ತ ಏನ್ ಅಡ್ರೆಸ್ ಇದೆಲ್ಲ, ಇವೆಲ್ಲ ಡಿಪಾಸಿಟರ್ಸ್ ಟು ಬಿಟ್ನೆಸ್. ಸುತ್ತಮುತ್ತ ಅಡ್ರೆಸ್ ಎಲ್ಲ ಡಿಪಾಸಿಟರ್ ಟು ಬಿಟ್ನೆಸ್. ಬಿಟ್ನೆಸ್ ಏನ್ ಮಾಡ್ತಾ ಇದೆ, ಪ್ಯಾನ್ ಕೇಕ್ ಸ್ವೈಪಿಗೆ ಕಲಿಸ್ತಾ ಇದೆ. ಇದು ನಿಮ್ಗೆ ಇಂಟೆಲ್ ಆರ್ಕಮ್ ಒಳಗೆ ತೋರಿಸಿದ್ದೀನಿ. ಇಲ್ಲಿಗೆ ನನ್ನ ಟೆಕ್ನಿಕಲ್ ಚಿತ್ರ ಒಂದು 2 ನಿಮಿಷ ರೆಕಾರ್ಡಿಂಗ್ ಆಫ್ ಮಾಡ್ಕೋತೀನಿ. ಓಕೆ, ವೇಟ್.